ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಮಿನಿ ಲಾಗ್. ಇದು ಗುರುವಾರದ ಮಿನಿ ಲಾಗ್ ಆಗಿರುತ್ತೆ. ಇವತ್ತಿನ ಲಾಗಲ್ಲಿ ನಾನು ಪೂಜಾ ರೂಟೀನ್ ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಇಲ್ಲಿ ಗುರುವಾರ ಬೆಳಗ್ಗೆ ಅಡುಗೆ ಕೆಲಸನ ಮುಗಿಸಿ ಅದಾದ ನಂತರ ಇಲ್ಲಿ ನಾನು ಇವತ್ತು ಪೂಜೆನ ಮಾಡೋದಕ್ಕೆ ಕೂತಿದ್ದೀನಿ. ಇನ್ನು ಯಾವಾಗಲೂ ನಾನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ತಾಯಿದ್ದೆ. ಈ ನಡುವೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಒಂದು 10 ಗಂಟೆ ಅನ್ನಷ್ಟರಲ್ಲಿ ಪೂಜೆನಾದರೂ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಆ ಕೆಲಸನ ಮುಗಿಸ್ಕೊತಾ ಇದ್ದೀನಿ. ಮೊದಲಿಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆಲ್ಲ ಅಲಂಕಾರ ಮಾಡಿ ಹೂನೆಲ್ಲ ಏರಿಸಿ ಅದಾದ ನಂತರ ಇಲ್ಲಿ ಫಸ್ಟ್ ತುಳಸಿ ಪೂಜೆನ ಮಾಡ್ಕೊಳ್ಳೋಣ ಅಂತ ಇಲ್ಲಿ ತುಳಸಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ತುಳಸಿ ದೇವಿಗೂ ಸಹ ಅರಿಶಿನ ಕುಂಕುಮದೆಲ್ಲ ಹಾಕಿದ ಮೇಲೆ ತುಳಸಿ ದೇವಿಗೆ ಯಾವಾಗಲೂ ನಾವು ಅರಿಶಿನದ ನೀರು ಹಾಗೆ ಹಸಿ ಹಾಲನ್ನು ಅರ್ಪಿಸಬೇಕಂತೆ. ಹಾಗಾಗಿ ನಾನು ಸಹ ಇವತ್ತು ಗುರುವಾರ ಇತ್ತಲ್ವ ಅರಿಶಿನದ ನೀರು ಹಾಗೆ ಹಸಿ ಹಾಲನ್ನು ಅರ್ಪಿಸಿ ಅದಾದ ನಂತರ ದೇವ್ರ ಮನೆಗೆ ಬಂದಿದ್ದಾಯಿತು. ಹಾಗೆ ಇಲ್ಲಿ ದೀಪನ ಹಚ್ಬಿಟ್ಟು ಅದಾದ ನಂತರ ಇಲ್ಲಿ ಧೂಪ ಸಾಂಬ್ರಾಣಿ ಗಂಧದ ಕಡ್ಡಿ ಅದೆಲ್ಲ ಬೆಳಗ್ಬಿಟ್ಟು ಪೂಜೆನ ಮುಗಿಸ್ಕೊತಾ ಇದ್ದೀನಿ. ಹಾಗೆ ಇನ್ನು ಇವತ್ತು ಏಕಾದಶಿ ಇತ್ತು, ಹಾಗಾಗಿ ಪೂಜೆ ಇನ್ನೂ ಚೆನ್ನಾಗಾಗಿದೆ. ನಾನು ಯಾವಾಗಲೂ ಏನು ಅನ್ಕೊತೀನಿ ಅಂದರೆ ಏಕಾದಶಿ ವ್ರತ ಮಾಡೋಣ ಅಂತ ಅನ್ಕೊತಾನೆ ಇರ್ತೀನಿ. ಆದರೆ ನನಗೆ ಏಕಾದಶಿ ವ್ರತ ಮಾಡೋದಕ್ಕೆ ಆಗ್ತಾಯಿಲ್ಲ. ಮಧ್ಯಾಹ್ನದವರೆಗೂ ಹೇಗೋ ಇದ್ಬಿಡ್ತೀನಿ. ಮಧ್ಯಾಹ್ನ ಆದಮೇಲೆ ನನಗೆ ಮೈಗ್ರೇನ್ ಇರೋದ್ರಿಂದ ತಲೆನೋವು ಶುರುವಾಗ್ಬಿಡುತ್ತೆ. ಹಾಗಾಗಿ ಏನಾದರೂ ತಿನ್ನಬೇಕು, ಟ್ಯಾಬ್ಲೆಟ್ ತೊಗೋಬೇಕಾಗುತ್ತಲ್ವ, ಹಾಗಾಗಿ ಏನಾದರೂ ತಿನ್ನಲೇಬೇಕು. ಇದು 2ನೇ ಸರಿ ನನಗೆ ಏಕಾದಶಿ ವ್ರತ ಮಾಡೋದಕ್ಕೆ ಆಗದೆ ಇರೋದು. ಅನ್ಕೊತೀನಿ ನಾನು ಸಹ ಏಕಾದಶಿ ವ್ರತ ಮಾಡೋಣ ಅಂದರೆ ಅದು ಏನೋ ಗೊತ್ತಿಲ್ಲ, ರಾಯರು ನನಗೆ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಇನ್ನು ಇಲ್ಲಿ ಎಲ್ಲ ಪೂಜೆನೂ ಸಹ ಮುಗಿಸಿ ಮಂಗಳಾರತಿನೂ ಸಹ ಮಾಡಿದ್ದಾಯಿತು. ಇನ್ನು ಇವತ್ತಿನ ಪೂಜೆ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಹಾಗೆ ನಿಮಗೆ ಪೂಜೆ ಯಾವ ಥರ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ತುಳಸಿ ಕಟ್ಟೆ, ಮನೆ ಮುಂದೆ ಹಾಕಿರುವಂತಹ ರಂಗೋಲಿ, ಹಾಗೆ ದೇವ್ರ ಮನೆ ಮಾತ್ರ ತುಂಬ ಕಳೆಯಾಗಿ ಕಾಣ್ತಾ ಇತ್ತು ಅಂತಲೇ ಹೇಳ್ಬೋದು. ಇವತ್ತು ಈ ಥರ ಪೂಜೆ ಆಗಿಬಿಟ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ ಅನ್ನಿಸ್ತಾ ಇರುತ್ತೆ. ನನಗೇನೆಂದರೆ ಹಸ್ಬೆಂಡು ಹಾಗೆ ಮಕ್ಕಳು ಹೋಗೋಷ್ಟರಲ್ಲಿ ಪೂಜೆನ ಮುಗಿಸ್ಕೊಂಡ್ಬಿಟ್ರೆ ಅವರು ಸಹ ಕಣ್ಣು ತುಂಬ್ಕೊತಾರೆ ಅನ್ನೋದು ಒಂದು ಖುಷಿ ಇರುತ್ತೆ. ಹಾಗಾಗಿ ಅವ್ರು ಹೋಗೋಷ್ಟರಲ್ಲಿ ಪೂಜೆನ ಮುಗಿಸ್ಕೋಬೇಕು ಅಂತ ಹೇಳಿ ಇವತ್ತು 8:30 ಅನ್ನಷ್ಟರಲ್ಲಿ ಪೂಜೆನೂ ಸಹ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ಇನ್ನು ಪೂಜೆ ಎಲ್ಲ ಆಗಿತ್ತಲ್ವ, ಇವತ್ತಿನ ಬ್ರೇಕ್ಫಾಸ್ಟಿಗೆ ವಾಂಗಿಭಾತ್ ಮಾಡಿದ್ದೆ. ಮಕ್ಕಳಿಗೆ ಬಾಕ್ಸಿಗೆ ಹಾಗೆ ಹಸ್ಬೆಂಡ್ ಬಾಕ್ಸಿಗೆ ಆಗೋ ಥರನೇ ಇಲ್ಲಿ ನಾನು ವಾಂಗಿಭಾತ್ನ ಮಾಡಿದ್ದೀನಿ. ನಾನಿವತ್ತು ಉಪವಾಸ ಇರೋದ್ರಿಂದ ನಾನೇನು ಇಲ್ಲಿ ವಾಂಗಿಭಾತ್ನೇನು ತಿನ್ನೋದಕ್ಕೆ ಹೋಗಲ್ಲ. ಏಕಾದಶಿ ಉಪವಾಸ ಅಂತೂ ನನ್ನ ಕೈಯಿಂದ ಮಾಡೋದಕ್ಕಾಗಲ್ಲ ಅಲ್ವ. ಹಾಗಾಗಿ ನಾನು ಪ್ರತಿ ಗುರುವಾರ ಒಂದೊತ್ತು ಉಪವಾಸ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇವತ್ತು ಗುರುವಾರ ಆಗಿರೋದ್ರಿಂದ ಒಂದೊತ್ತು ಉಪವಾಸ ಇರ್ತೀನಿ ನಾನು. ಮಕ್ಕಳಿಗೆ ಇಲ್ಲಿ ಬ್ರೇಕ್ಫಾಸ್ಟು ಹಾಗೆ ಲಂಚ್ ಬಾಕ್ಸ್ನ ಕೊಟ್ಟು ಕಳಿಸಿ ಹಾಗೆ ಹಸ್ಬೆಂಡು ಸಹ ಕಳಿಸಿದ್ದಾಯಿತು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.